ನೀನು ಪೀಕಾಕ್ ಥರ ಸೌಂಡ್ ಮಾಡ. ಕರಿ ಪೀಕಾಕ್ನ ಇಲ್ಲಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಸೈಕ್ಲಿಂಗ್ ರೈಡ್ ಹೋಗ್ತಿದ್ದೀನಿ. ಸೊ ಇವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ. ಸೊ ಇಲ್ಲಿಂದ ನಾನು ಮತ್ತೆ ಕಾರ್ಪೊರೇಷನ್ ಹತ್ರ ಹೋಗಿ ನನ್ನ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಡೈರೆಕ್ಟ್ ಹೊಡಿತೀನಿ. ಸೊ ಆಲ್ರೆಡಿ ಇವತ್ತು ಲೇಟ್ ಆಗಿಬಿಟ್ಟೆ, ಮನೆ ಆಲ್ರೆಡಿ 6:21 ಆಗಿದೆ. ಇಲ್ಲಿಂದ ಕಾರ್ಪೊರೇಷನ್ ರೀಚ್ ಆಗೋಷ್ಟೊಳಗೆ ಒಂದು 15 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಆಗುತ್ತೆ. ನಾವು ಟೌನ್ ಹತ್ರ ರೀಚ್ ಆದ್ವಿ. ಎಷ್ಟಾಯ್ತು ಎಷ್ಟೊತ್ತಾಯ್ತು ಬಂದು ಎಷ್ಟೊತ್ತಾಯ್ತು ನೋಡಿ. ಹಿಂಗೆ ಹೋಗೋಣ. ಬೆಳಗ್ಗೆ ಇಷ್ಟೊಂದು ಟ್ರಾಫಿಕ್ ಇದೆಯಲ್ಲೋ. ಬೇರೆ ರೂಟಲ್ಲಿ ಹೋಗ್ಬಿಡೋಣ. ಮಾಗಡಿ ಆ್ಯಕ್ಚುಲಾಗಿ ನಾನು ಮತ್ತು ನಮ್ಮ ಫ್ರೆಂಡು ಇವಾಗ KR ಮಾರ್ಕೆಟ್ ಬ್ರಿಡ್ಜ್ ಏನಿದೆ ಅದ್ರ ಮೇಲಿಂದ ಹೋಗ್ತಾ ಇದ್ದೀನಿ. ಸೊ ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗೆ ಓಡಿಸ್ಬೇಕು. ಯಾವ ಕಡೆಯಿಂದ ಯಾರು ಬಂದು ಓವರ್ಟೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇನ್ನು 9 ಕಿಲೋಮೀಟರ್ ಹೋಗ್ಬೇಕು ನಾವು ಯೂನಿವರ್ಸಿಟಿ ರೀಚ್ ಆಗ್ಬೇಕಂದ್ರೆ ಇಲ್ಲಿಂದ. ನಮ್ಗೆ ಇಲ್ಲಿಂದ 4 ಕಿಲೋಮೀಟರ್ಸ್ ತೋರಿಸ್ತಿದೆ. ಗೈಸ್, ಇವಾಗ ನಾನು ಯೂನಿವರ್ಸಿಟಿ ಗೇಟ್ ಹತ್ರ ರೀಚ್ ಆಗಿದ್ದೀನಿ. ಸೊ ನನ್ನ ಫ್ರೆಂಡ್ ಇಲ್ಲೇ ಮುಂದೆ ಹೋಗ್ತಾ ಇದ್ದಾನೆ. ಸೊ ಹಿಂಗೆ ಒಳಗಡೆ ಹೋಗೋಣ. ಆ್ಯಕ್ಚುಲಾಗಿ ಯೂನಿವರ್ಸಿಟಿ ಒಳಗಡೆ ಇನ್ನೂ ಚೆನ್ನಾಗಿರೋ ಏನಂದರೆ ಫಾರೆಸ್ಟ್ ಏರಿಯಾ, ಆಲ್ಮೋಸ್ಟ್ ಇದು ರಿಸರ್ವ್ ಫಾರೆಸ್ಟ್ ಎಲ್ಲ ಬರುತ್ತೆ. ಆ್ಯಂಡ್ ಯೂನಿವರ್ಸಿಟಿ ಒಳಗಡೆ ಇನ್ನೂ ನಿಮಗೆ ಚೆನ್ನಾಗಿರೋ ರೂಟ್ ಎಲ್ಲ ತೋರಿಸ್ತೀನಿ. ಸೊ ನಿಮ್ಗೇನು ಫೀಲ್ ಅಂದರೆ ಇಲ್ಲಿ ಯೂನಿವರ್ಸಿಟಿ ಒಳಗಡೆ ಬಂದರೆ ನೀವು ಔಟ್ ಆಫ್ ದಿ ಸಿಟಿ ಇರೋ ಥರನೇ ಫೀಲ್ ಕೊಡುತ್ತೆ. ನೋಡಿ ಆಲ್ರೆಡಿ ಫುಲ್ ತಂಪಗಿದೆ. ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇವತ್ತು ವೆದರು ಮಳೆ ಬರೋ ಥರ ಇರೋದ್ರಿಂದ ಇನ್ನೂ ತುಂಬ ಕೂಲಾಗಿದೆ. ನೋಡಿ ಆಲ್ಮೋಸ್ಟ್ ನಾವು ಸಿಟಿಯಿಂದ ಆಚೆ ಬಂದಿರೋ ಥರನೇ ಫುಲ್ ಫೀಲ್ ಆಗ್ತಿದೆ. ಸಿನಿಮ್ಯಾಟಿಕ್ ಅಲ್ಲಿ ಸ್ಲೋ ಬರಲ್ವಾ? ಇನ್ನ ಮೇಲೆ ಎತ್ತಬೇಕಲ್ಲ. ಸರಿ, ಲೆಟ್ಸ್ ಗೋ. ಬರ್ತಾ ಇರ್ತೀನಿ. ಫಸ್ಟ್ ಇಲ್ಲೆಲ್ಲ ರೋಡ್ ಇರಲಿಲ್ಲ ಮೊದಲೇ, ಇವಾಗ ಹಾಕಿರೋದು. ನಿಧಾನಕ್ಕೆ ಹೋಗೋ. ನಾಯಿ ಎಲ್ಲರೂ ಇರುತ್ತೆ. ಆಮೇಲೆ ನಾಯಿ ಕಚ್ಬಿಟ್ರೆ ರವಿ ಕರ್ಕೊಂಡೋಗಿ ನಾಯಿ ಕಚ್ಬಿಟ್ಟ ಅನ್ಬೇಡ. ಎಷ್ಟು ಕೂಲಾಗಿದೆ ನೋಡು. ಹೋಗ್ಬೋದು. ಇದು ಆ್ಯಕ್ಚುಲಾಗಿ ಇದೆಲ್ಲ ಕೋಟ್ರಸ್ಸು. ನಿಧಾನಕ್ಕೆ ಹೋಗು. ನಾಯಿ ಏನಾದ್ರು ಕಚ್ಚಕ್ಕೆ ಬಂದರೆ ಪ್ಯಾನಿಕ್ ಆಗೋಗ್ಬಿಡ. ನೋಡಿ ಇಲ್ಲೆಲ್ಲ ಗಾಡಿಗಳು ಹೋಗ್ತವೆ ಅಂದ್ಬಿಟ್ಟು ಇಲ್ಲೇ ನಿಲ್ಸ್ಬಿಟ್ಟು. ಆಫ್ ರೋಡಿಂಗ್ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ಮತ್ತೆ ಹತ್ಸೋ ಸೈಕಲ್ನ, ಇನ್ನೇನೋ ಆಪ್ಷನ್ ಇಲ್ಲ. ಹೆಂಗಿದ್ಯಾ ಬರ್ಲಿ? ಒಂದು 2 ಕಿಲೋಮೀಟ್ರ್ ಅಷ್ಟೇ ಇರೋದು. ಬಟ್ ಹೆಂಗಿದೆ? ಹಾಂ
ಪೀಕಾಕ್ ಕಾಣಿಸಲ್ಲ, ಯಾಕಂದ್ರೆ ಅದು ಭಯ ಬಿದ್ದು ಹೋಗ್ಬಿಡುತ್ತೆ ಒಳಗಡೆಗೆ. ಸ್ಟ್ರೈಟ್ ಹೋಗ್ಬಿಡು, ಆಮೇಲೆ ಬೇಕಾದ್ರೆ ಈ ರೂಟಲ್ಲಿ ಫುಲ್ ಒಳಗಡೆ ಹೋದ್ರೆ ಒಂದೊಂದು ಪಾಂಡ್ ಇದೆ. ಬಟ್ ಅಲ್ಲೇನಂದ್ರೆ ಎಲ್ಲ ಬಾಟ್ಲೆಲ್ಲ ಬಿಸಾಕ್ಬಿಟ್ಟಿರ್ತಾರೆ, ಅದೊಂದೇ ಪ್ರಾಬ್ಲಮ್ಮು. ನೋಡಂಬರ್ಲಿ ಗೈಸ್, ನೀವು ನೋಡಿದ್ರಲ್ಲ ರೂಟ್ ಹೇಗಿದೆ ಅಂತ. ಇದು ಕಂಪ್ಲೀಟ್ ಆಫ್ ರೋಡಿಂಗ್ ಇದೆ, ಬಟ್ ಚೆನ್ನಾಗಿರುತ್ತೆ. ನಾನು ಅಲ್ಲೊಂದು ರೂಟ್ ತೋರಿಸಿದ್ನಲ್ಲ, ಸೊ ಆ ಕಡೆಯಿಂದ ಬಂದರೆ ನೋಡಿ ಇಲ್ಲಿಗೆ ಬರುತ್ತೆ, ಈ ರೂಟಿಂದ ಬರುತ್ತದೆ. ಬಟ್ ಅಲ್ಲಿಂದ ಬರೋಕ್ಕೆ ಕಷ್ಟ ಅನ್ಕೋತೀನಿ. ಎಸ್, ನಾವು ಪಾಂಡ್ ಹತ್ರ ಕರೆಕ್ಟಾಗಿ ಬಂದಿದ್ದೀವಿ, ಬೇರೆ ರೂಟಿಂದ ಬಂದರು. ಸೊ ಈ ಪಾಂಡ್ ಬಗ್ಗೆ ನಾನು ಹೇಳ್ತಾ ಇದ್ದೆ ಅವಾಗಲೇ. ಅಲ್ಲೇ ನಿಲ್ಸೋ, ಮುಂದೆ ಬರೋಕ್ಕಾಗಲ್ಲ. ಕೊಬ್ರಾ ಸರ್, ಅವೆಲ್ಲ ಇರುತ್ತೆ. ಸರ್ಚ್ ಮಾಡು. ನೋಡಿ, ಆ್ಯಕ್ಚುಲಾಗಿ ಅಲ್ಲೊಂದು ಲೇಕ್ ಇರೋ ಥರ ಇದೆ, ಕಾಣಿಸ್ತಾ ಇಲ್ಲ ಅಷ್ಟೇ. ಹಾಯ್ ಗೈಸ್, ನಾವು ಬಂದಿರೋದು ಇದು ಜ್ಯೋತಿಬಾ ಫುಲೆ ಲೇಕ್ ಅಂತ. ಸೊ ನೆಕ್ಸ್ಟು ನಾವು ಇಲ್ಲಿಂದ ಇನ್ನೊಂದು ಅಂಡರ್ಗ್ರೌಂಡ್ ರೀಚಾರ್ಜ್ ಪಾಯಿಂಟ್ ಏನಿದೆ ಅಲ್ಲಿಗೆ ಹೋಗ್ತೀವಿ. ಅದಾದಮೇಲೆ ಯೂನಿವರ್ಸಿಟಿ ಕಲ್ಯಾಣಿ ಒಂದಿದೆ, ಅಲ್ಲಿಗೆ ಹೋಗ್ತೀವಿ. ನೋಡಿ ಹೋಗೋಣ. ನಡಿ. ಮೋಸ್ಟ್ಲಿ ಇಲ್ಲಿ ರೈಟ್ ತೊಗೋಬೇಕು ಅಂದ್ಕೊತೀನಿ, ನೋಡೋಣ. ಹೋಗ್ತಾ ಗೊತ್ತಾಗುತ್ತೆ. ಅಣ್ಣ, ಇದಕ್ಕೆ ಹಿಂಗಂತೆ ನೀನು ಕಾಡಿಗೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ. ನೀನು ನೋಡಿ ಹಾಕವ್ರೆ, ಆರ್ಟಿಫಿಷಿಯಲ್ ರೀಚಾರ್ಜ್ ಟು ಗ್ರೌಂಡ್ ವಾಟರ್. ಗೈಸ್, ನಾವೇನು ಅಂಡರ್ಗ್ರೌಂಡ್ ವಾಟರ್ ರೀಚಾರ್ಜ್ ಪಾಯಿಂಟ್ ಅಂತ ಏನಿತ್ತು ಅಲ್ಲಿಗೆ ಬಂದಿದ್ದೀವಿ. ಓ ಮೈ ಗಾಡ್, ನೋಡಿ ಇದು ಫುಲ್ ಕಂಪ್ಲೀಟ್ ಲೇಕೆ, ಬಟ್ ಅದ್ರ ಮೇಲೆ ಫ್ಲೋಟಿಂಗ್ ಪ್ಲಾಂಟ್ಸ್ ಏನು ಬೆಳ್ಕೊಂಡಿದೆ, ಅದರಿಂದ ಫುಲ್ ಕಂಪ್ಲೀಟ್ ಲೇಕೆ ಸಖತ್ತಾಗಿ ಕಾಣ್ತಿದೆ. ಮಸ್ತಾಗಿದೆಯಲ್ಲ, ನೈಸ್. ವಾವ್, ಆ್ಯಕ್ಚುಲಾಗಿ ನಾವು ಫಸ್ಟ್ ಹೋಗಿದ್ದು ಲೇಕ್ಗಿಂತ ಇದು ಇನ್ನೂ ಸಖತ್ತಾಗಿದೆ. ಇದು ಕಂಪ್ಲೀಟು ಗ್ರೀನರಿ, ಫುಲ್ ಗ್ರೀನರಿ ಇರೋದ್ರಿಂದ ಆ್ಯಂಡ್ ಸರೌಂಡಿಂಗಲ್ಲಿ ಫುಲ್ ಬ್ಯಾಂಬೋಸ್ ಇದೆ, ಮಸ್ತಾಗಿದೆ. ಆ್ಯಂಡ್ ನಿಮ್ಮ ಪೀಕಾಕ್ ಸೌಂಡು ಕೇಳಿಸ್ತಿರ್ಬೋದು. ನೀನು ಪೀಕಾಕ್ ಥರ ಸೌಂಡ್ ಮಾಡ, ಕರಿ ಪೀಕಾಕ್ನ ಇಲ್ಲಿ. ಸೊಳ್ಳೆ ಮಾತ್ರ ಬೇಜಾನಿದೆ ಅಲ್ಲ. ಚೀಸ್, ಕೊಬ್ರಾ ಚೀಸ್. ಕಡೆ ಮತ್ತೆಲ್ಲ ಹಾರ್ಬಿಟ್ಟಿಯಪ್ಪ ಆಮೇಲೆ.
ಏನೇನು ಬೇಕು? ಹ್ಞೂ ಬಾ, ಸರಿ ಬಾ ಇಲ್ಲಿ. ಏನೇನು? ಹ್ಞೂ ಹ್ಞೂ ಗೈಸ್, ನಾವು ಆರ್ಟಿಫಿಷಿಯಲ್ ರೀಚಾರ್ಜ್ ಪಾಯಿಂಟ್ ಏನಿತ್ತು ಅಲ್ಲಿಂದ ಬ್ಯಾಂಗ್ಳೂರು ಯೂನಿವರ್ಸಿಟಿ ಕಲ್ಯಾಣಿ ಒಂದಿದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇದೇ ರೂಟಲ್ಲೇ ನಿಂತೆ ನಾವು ಫಸ್ಟ್ ಬರ್ಬೇಕಾದ್ರೆ ಯಾವ ರೂಟಲ್ಲಿ ಬಂದ್ವಿ ಅದೇ ರೂಟಲ್ಲಿ ಕನೆಕ್ಟ್ ಒಂದು ರೋಡ್ ಸ್ಟ್ರೈಟ್ ತೋರಿಸ್ತಿತ್ತಲ್ಲ, ನಾವು ರೈಟ್ ತೊಗೊಂಡ್ವಿ. ಸೊ ಅದೇ ಸ್ಟ್ರೈಟ್ ರೂಟಲ್ಲಿ ಹೋಗಬೇಕು. ತೋರಿಸ್ತೀನಿ ಬನ್ನಿ. ಇನ್ನು ಮುಂದೆ ಸ್ವಲ್ಪ ಹೋಗಿ ರೈಟ್ ಹೇಳ್ತೀನಿ ಎಲ್ಲಿ ರೈಟ್ ಹೋಗ್ಬೇಕು ಅಂತ. ಆ್ಯಕ್ಚುಲಾಗಿ ಇದು ಕಂಪ್ಲೀಟ್ ಒಂದು ಆಫ್ ರೋಡಿಂಗ್ ಎಕ್ಸ್ಪೀರಿಯೆನ್ಸೇ ಆಗೋಯ್ತು ನಮ್ಗೆ ಇಲ್ಲಿ ಬಂದು. ಹೇಗೂ ನನ್ನ ಫ್ರೆಂಡ್ ಹೊಸ ಸೈಕಲ್ ತೊಗೊಂಡಿದ್ದ, ಒಂದು ಸೈಕಲ್ ಟೆಸ್ಟಿಂಗೂ ಆಗೋಯ್ತು. ಯಾವುದೋ ನಿನ್ನ ಸೈಕಲು? ಇಲ್ಲ, ನಾವು ಆ ಕಡೆಯಿಂದ ಬಂದ್ವಿ. ಹಿಂದೆ ರೂಟ್ ಐತಲ್ಲೋ, ನಾವು ಇದೇ ರೂಟಲ್ಲಿ ಬಂದು ರೈಟ್ ತಗೊಂಡ್ವೋ. ಇವಾಗ ಮತ್ತೆ ಅದೇ ರೂಟ್ ಕನೆಕ್ಟ್ ಆಗ್ತಿದ್ದೀವಿ. ಆ್ಯಕ್ಚುಲಾಗಿ ಇಲ್ಲಿ ತುಂಬ ಪೀಕಾಕ್ಸ್ ಇದೆ, ಸೌಂಡ್ ಕೇಳಿಸ್ತಿರ್ಬೋದು. ಇಲ್ಲೊಂದು ಆಫ್ ರೋಡು, ಹುಷಾರೋ. ಹಿಂಗೆ ಸ್ಟ್ರೈಟ್ ನಡಿ. ಎಲ್ಲಿ ಏನೋ ಕಾಣಿಸ್ತಾ ಇಲ್ಲ. ಹಾಂ ಹಾಂ, ಇಷ್ಟೇ ಇದೆಯಲ್ಲ ಅದು. ಇಲ್ಲೇ ಕಣ, ನಿಲ್ಸೋ, ಇಲ್ಲೇ ಇರೋದು ಅದು. ನೋಡಿ, ಇಲ್ಲಿ ಇನ್ನೊಂದು ಪಾಂಡ್ ಇದೆ. ಆ್ಯಕ್ಚುಲಾಗಿ ಇಲ್ಲಿ ನಾವು ಬಂದಿದ್ದು ಕಲ್ಯಾಣಿ ನೋಡೋಕ್ಕೆ. ಸೊ ಆ ಕಲ್ಯಾಣಿ ಇಲ್ಲೇ ಲೆಫ್ಟಲ್ಲಿದೆ, ತೋರಿಸ್ತೀನಿ. ಆ್ಯಕ್ಚುಲಾಗಿ ಇಲ್ಲಿ ನಾನು ಯೂನಿವರ್ಸಿಟಿಯಲ್ಲೇ MSc ಮಾಡಬೇಕಾದ್ರೆ ಬಂದಿದ್ದೆ ಒಂದು ಸರಿ. ಸೊ ಇವಾಗ ಇನ್ನೊಂದು ಸರಿ ಬರೋಕ್ಕೆ ಚಾನ್ಸ್ ಸಿಕ್ತು, ಸೈಕ್ಲಿಂಗ್ ಮಾಡಿಕೊಂಡೆ. ಕಲ್ಯಾಣಿಯಲ್ಲಿ ನೀರಿದೆಯಲ್ಲ ಅಂತ ಗೊತ್ತಿಲ್ಲ, ಸ್ವಲ್ಪ ಹತ್ರ ಹೋದರೆ ಗೊತ್ತಾಗುತ್ತೆ, ನೋಡೋಣ. ನೀರಿದೆಯೇನೋ ಇಲ್ವಾ? ಸ್ವಲ್ಪ ಇದೆಯೋ? ಸ್ವಲ್ಪ ಇದೆ. ಇವಾಗ ನೋಡು, ಸೊ ಇಲ್ಲಿಂದ ನಾವು ಮತ್ತೆ ಸೈಕಲ್ ತೊಗೊಂಡು ಬೇರೆ ಕಡೆ ಹೋಗಬೇಕಾಗಿದೆ. ಆ ಕಡೆ ಹೋಗೋಕ್ಕಾಗುತ್ತೆ ಅನ್ನೋ ಗೊತ್ತಿಲ್ಲ, ಆದರೆ ಹೋಗಿ ತೋರಿಸ್ತೀವಿ. ಬಟ್ ಆ್ಯಕ್ಚುಲಾಗಿ ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಈ ಸರಿ ಹೋಗೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಮುಂದೆ ಹೋಗೋ ಜಾಗ ಬಿಡಿಲ್ಲ ಅಂದ್ರೆ ಜಾಗ ಬಿಡಿ. ನಾನು ಫೋಟೋ ತೆಗೆ ಹೆಂಗೆ? ಫುಲ್ಲು ತಂಪಗೈತಲ್ಲ ಮರಲಿ.
ಆಯ್ತಾ ಅದ ಇನ್ನ ಅಲ್ಲೇ ಆಯ್ತಾ ಹೊಡೈತಾ ನಿನ್ ಮಕ್ಕ ನೋಡಿದ ತಕ್ಷಣ ಎಲ್ಲ ಓಡಾಯ್ತಲ್ಲ ನೀನು ಇಳ್ದಿದ ತಕ್ಷಣ ಅದು ಓಡೈತೆ ನಿನ್ ಮಕ್ಕ ನೋಡ್ಬಿಟ್ಟೆ ಓಡಾಯ್ತದು ಅಲ್ಲ ಶಾಪ್ ಚೆನ್ನಾಗಿತ್ತು ಅದು ನಾವು 3 ಪ್ಲೇಸ್ ನೋಡಾಯ್ತಲ್ಲ ಫಸ್ಟ್ ಒಂದು ಪಾಂಡ್ಗೆ ಹೋದ್ವಿ ಆಮೇಲೆ ಅಂಡರ್ಗ್ರೌಂಡ್ ರೀಚಾರ್ಜ್ ಪಾಯಿಂಟ್ ಒಂದಿತ್ತು ಅದಾದಮೇಲೆ ಇನ್ನೊಂದು ರೀಚಾರ್ಜ್ ಪಾಯಿಂಟ್ ಅದೇ ಕಲ್ಯಾಣಿ ಇತ್ತಲ್ಲ ಅದೆಲ್ಲ ಮುಗಿಸ್ಕೊಂಡ್ವಿ ಸೊ ಇನ್ನೊಂದು ಬೇರೆ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಕ್ಯೂಟ್ ಆಗಿದೆಯಲ್ಲ ನನಗೆ ಅದೇ ಇನ್ನೊಂದು ಪಾಯಿಂಟ್ ಏನಿದೆ ಅಲ್ಲಿ ಹೋಗ್ತಿದ್ದೀವಿ ಇದೇನಂದರೆ ದೇವಸ್ಥಾನ ಇದೆ ಪ್ಲಸ್ ಒಂದು ವ್ಯೂ ಪಾಯಿಂಟ್ ಇದೆ ಯೂನಿವರ್ಸಿಟಿಯಲ್ಲೇ ಇದು ಏನು ಯೂನಿವರ್ಸಿಟಿಯಲ್ಲಿ ಲೇಡೀಸ್ ಪಿ ಜಿ ಇದೆಯಲ್ಲ ಸೊ ಆ ಕಡೆಗೆ ಬರುತ್ತೆ ಆ ಕಡೆಯಿಂದ ಹೋಗಬೇಕು 2 ರೂಟ್ ಇದೆಯಲ್ಲೋ ಇಲ್ಲಿ ಸ್ಟ್ರೈಟ್ ಹೋಗಿ ನೋಡೋಣ ಈ ಕಡೆ ಇರಲ್ಲ ಅನ್ಕೋತೀನಿ ಎಲ್ಲಿ ಬರುತ್ತೆ ಗೊತ್ತಾಗ್ತಿಲ್ವೇ ಅಜ್ಜಿ ಇಲ್ಲಿ ದೇವಸ್ಥಾನ ಇದೆಯಲ್ಲ ಎಲ್ಲಿ ಅಜ್ಜಿ ಬರೋದು ಹಿಂಗೇನಾ ಹಾಂ ಥ್ಯಾಂಕ್ಸ್ ಅಜ್ಜಿ ಮುರಳಿ ಇಲ್ಲೇ ಕಣ ಮುರಳಿ ಹಿಂಗೆ ಹೋಗ್ಬೇಕು ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಬಾ ಹಿಂಗೆ ಇರೋದು ಆ್ಯಕ್ಚುಲಾಗಿ ಇಲ್ಲಿ ಒಂದು ಚಿಕ್ಕ ಗುಡ್ಡ ಥರ ಇದೆಯಲ್ಲ ಅದ್ರ ಮೇಲೆ ಇರೋದು ಸೊ ನಾವು ಸೈಕಲ್ ಇಲ್ಲೇ ಪಾರ್ಕ್ ಮಾಡಿ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ ಸೊ ಇಲ್ಲೇ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ ತೆಗ್ದಿದೆಯಾ ಕ್ಲೋಸ್ ಆಗಿದೆಯಾ ಗೊತ್ತಿಲ್ಲ ಹೋದರೆ ಗೊತ್ತಾಗುತ್ತೆ ಕ್ಲೋಸ್ ಆಗಿದೆಯಾ ಇವಾಗ ಸರಿ ಸುಮ್ಮನೆ ಬಿಚ್ಚಿಬಿಟ್ಟು ಹಂಗೆ ನೋಡ್ಕೊಂಡು ಬರೋಣ ಅಷ್ಟೇ ಬರ್ತೀನ ಮೇಲೆ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲ ಒಂದು ಗೈಸ್ ಇವಾಗ ನಾವು ಹೋಗ್ತಿರೋದು ಜಿಯೋ ಪಾರ್ಕು ಬಯೋ ಪಾರ್ಕು ಏನಿದೆ ಸೊ ಅಲ್ಲಿಗೆ ಎಲ್ಲ ಮರ ಗಿಡ ಮಧ್ಯಾಹ್ನ ಹೋಗ್ಬೇಕು ನೋಡ್ಕೊಂಬರೋ ಗೈಸ್ ಫೈನಲಿ ನಾವು ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿರೋ ಬಯೋ ಪಾರ್ಕ್ ರೀಚ್ ಆಗಿದ್ದೀವಿ ಮತ್ತು ಇಲ್ಲಿ ಮೇಯ್ನಾಗಿ ಏನಂದರೆ ಇಲ್ಲಿ ಆ್ಯಕ್ಚುಲಾಗಿ ಜಿಯೋಲಾಜಿಕಲ್ ಸ್ಟ್ರಕ್ಚರ್ಸ್ ಇದೆ ಅದರಿಂದ ಇದನ್ನು ಇಟ್ಟವ್ರೆ ಕರೆಕ್ಟಾಗಿ ಎಂಟ್ರೆನ್ಸ್ ಕಡೆಯಿಂದ ಬರಬೇಕಂದ್ರೆ ಲೇಡೀಸ್ ಹಾಸ್ಟೆಲ್ ಕಡೆಯಿಂದನೇ ಬರಬೇಕು ಯಾಕಂದರೆ ಅಲ್ಲಿಂದ ಬರ್ಬೇಕಾದ್ರೆ 2-3 ಪ್ಲೇಸಸ್ ನೋಡ್ಕೊಂಡು ಬರ್ಬೋದು
ನೋಡಿ ಇದೆಲ್ಲ ಕಂಪ್ಲೀಟ್ ಜಿಯೋಲಾಜಿಕಲ್ ಸ್ಟ್ರಕ್ಚರ್ಸ್, ತುಂಬ ಅನೇಕ ವರ್ಷಗಳಿಂದ ಇರೋದು. ಸೊ ಇದು ಮೇಲೆ ಬಂದಿರೋದ್ರಿಂದ, ಮೇಲೆ ಕಾಣಿಸ್ತಿರೋದ್ರಿಂದ ಇದನ್ನು ಹೀಗೆ ರಿಸರ್ವ್ ಮಾಡಬೇಕು ಅನ್ನೋ ರೀಸನಿಂದ ಇದನ್ನು ಬಯೋ ಪಾರ್ಕ್ ಅಂತ ಮಾಡಿದ್ದಾರೆ. ಆ್ಯಂಡ್ ನಾವು ಯಾರಾದರೂ ಈ ಕಡೆ ಪ್ಲೇಸಸ್ನ ನೋಡೋಕ್ಕೆ ಬಂದರೆ ಇದನ್ನು ಹೇಗಿದೆಯೋ ಹಾಗೆ ಬಿಡಬೇಕು. ಬಂದು ಬಾಟ್ಲ್ ಬಿಸಾಕೋದು, ಪ್ಲಾಸ್ಟಿಕ್ಸ್ ಬಿಸಾಕೋದು ಅವೆಲ್ಲ ಮಾಡಬಾರ್ದು. See you all in next video. Bye bye.